ಸೊ ಎಲ್ಲ ಬರಲಿ. ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಜಲ್ದಿ ತಂದುಕೊಡಿ ಅಂತ. ಕೊಟ್ಟಿದ್ದೀನಿ, ಎಲ್ಲ ಕೊಟ್ಟಿದ್ದೀನಿ. ಒಂದು ವಾರದೊಳಗೆ ನಾನು ಎಲ್ಲರಿಗೂ ಸಬ್ಮಿಟ್ ಮಾಡಬೇಕು ಅಂತ ಹೇಳ್ತೀನಿ. ಎಲ್ಲ ರೆಡಿ ಮಾಡ್ಕೊಳ್ತಾ ಇರೋ ಒಬ್ಬೊಬ್ಬರೇ. ಅದು ಏನೇನು ಗಮನಿಸಿದ್ರು ಅಂತ ಬರೀಬೇಕಲ್ಲ. ಇವರೇ 150 ಪೇಜ್ ಕೊಟ್ಟಿದ್ದಾರೆ. ಇದು ಓದಿಲ್ಲ ಯಾಕಾಗಲ್ಲ? ಕ್ರಮ ಅಂದರೆ ನೋಡ್ರಿ, ಕೆಲವು ಗೈಡ್ ಮಾಡ್ತಾರೆ, ಈ ರೀತಿ ಪಕ್ಷದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ, ಅಬ್ಸರ್ವೇಷನ್ ಹೇಳ್ತಾರೆ. ಈಗ ನಾನು ಜಸ್ಟ್ ಒಂದು 5 ನಿಮಿಷ ಹೊತ್ತು ಮಾತಾಡ್ತಿದ್ದೆ. ಪಾರ್ಟಿ ಯಾವ ರೀತಿ ಕೆಲಸ ಮಾಡಬೇಕು, ಸರ್ಕಾರ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದೆಲ್ಲ ಕೂಡ ಅವ್ರದ್ದು ಅಭಿಪ್ರಾಯಗಳಿದೆ. ನನಗೆ ಯಾರು ಆ ಥರ ಇನ್ನೇನು ಕೊಟ್ಟಿಲ್ಲ. ಬಂದ್ಮೇಲೆ ನಿಮ್ಗೆ ತಿಳಿಸ್ತೀನಿ. ಥ್ಯಾಂಕ್ ಯು. ನನಗೆ ಗೊತ್ತಿಲ್ಲಪ್ಪ. ನಿಮ್ಗೇನೋ ಗೊತ್ತಿದ್ರೆ ನಂಗೆ ಹೇಳಿ, ತಿಳಿಸ್ಕೊಡ್ತೀನಿ. ಸರ್ಕಾರ ಬಂದು 1.5 ವರ್ಷ ಆಯ್ತು. ಕಾರ್ಯಕರ್ತರಿಗೆ ಇನ್ನೂ ಕೂಡ ಅಧಿಕಾರ ಸಿಕ್ಕಿಲ್ಲ. ಲೋಕಲ್ ಬಾಡೀಸ್ ಫೈನಲ್ ಮಾಡ್ತಾ ಇದ್ದಾರೆ. ನಾವು ಕಮಿಟಿ ಮುಂದೆ ಬರಲಿ, MLA ಎಲ್ಲ ಮಾತಾಡಲಿ ಅಂತ ಹೇಳಿದೀವಿ. ನಮಗೂ ಕೊಟ್ಟಿದ್ದಾರೆ ಅವರೆಲ್ಲ. ಚೇರ್ಮನ್ ಮಾಡಿದ್ದೀವಿ, ಡೈರೆಕ್ಟರ್ಗಳು ಮಾಡಬೇಕು. ಮುಂದಿನ ವಾರ ಕಂಪ್ಲೀಟ್ ಮಾಡಿ ಸಬ್ಮಿಟ್ ಮಾಡ್ತಾರೆ. ಜಾತಿ ಜನಗಣತಿ ಇದು ಮುಂದಿನ ಕ್ಯಾಬಿನೆಟ್ ತರುವಂತ ಚಿಂತನೆ ನಡೆದಿದೆಯಾ ಸರ್? ಶಾಸಕರೆಲ್ಲರೂ ಕೂಡ ನಿನ್ನ ಮೊನ್ನೆಲ್ಲ ಸಭೆ ಮಾಡಿದ್ದಾರೆ. ಸಭೆ ಮಾಡಿ ಸಿಎಂ ಕೂಡ ಹೇಳಿದ್ರು ಸರ್, ಮೈಸೂರಲ್ಲಿ ವರದಿ ಜಾರಿ ಮಾಡೇ ಮಾಡ್ತೀವಿ. ಆಯ್ತು, ನೋಡೋಣ. ಸಹೋದರ DK ನೋಡಿ, ನಮ್ಮ ಪಾರ್ಟಿ ವೈಯಕ್ತಿಕವಾದ ವಿಚಾರ. ನಾನು ಪಕ್ಷದ ಅಧ್ಯಕ್ಷನಾಗಿ ಕೂತಿದ್ದೀನಿ. ನನ್ನ ವೈಯಕ್ತಿಕದ ಅಭಿಪ್ರಾಯನೇ ಬೇರೆ, ಪಕ್ಷದ ಅಭಿಪ್ರಾಯನೇ ಬೇರೆ. ನಾನು ಪಾರ್ಟಿ ಲೈನಲ್ಲಿ ಯಾವತ್ತೂ ಇರೋನು, ಪಕ್ಷ ಹೇಳ್ದಂಗೆ ಕೇಳೋನು. ನಮ್ಮ ಪಕ್ಷದಲ್ಲಿ ನಮ್ಮದೇ ಆದಂಥ ಒಂದು ಗೈಡ್ಲೈನ್ಸ್ ಇದೆ. ಪಾಲಿಸಿ ಮ್ಯಾಟರ್ಸಲ್ಲಿ ನಾನೊಬ್ಬನೇ ತೀರ್ಮಾನ ಮಾಡೋಕ್ಕಾಗಲ್ಲ. ಇಡೀ ಪಕ್ಷ ತೀರ್ಮಾನ ಮಾಡ್ತದೆ, ಜೊತೆಗೆ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ರಾಹುಲ್ ಗಾಂಧಿಯವರು ನಮಗೆಲ್ಲ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ನಮ್ಮ ಮ್ಯಾನಿಫೆಸ್ಟೋಲ್ಲಿ ಕೆಲವು ವಿಚಾರ ಎಲ್ಲ ಬಂದಿದೆ. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಪಾರ್ಟಿ ಅಲ್ಟಿಮೇಟ್ಲಿ ತೀರ್ಮಾನ ಮಾಡ್ತಾರೆ. ನಾನು ಮಾಡೋದಿಲ್ಲ, ಇನ್ನೊಬ್ರು ಮಾಡೋದಿಲ್ಲ. DK ಶಿವರಾಜ್ ಅವರು ನಿನ್ನೆ ರಾಷ್ಟ್ರ ಮಟ್ಟದಲ್ಲಿ ಜಾತಿ ಜನಗಣತಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಈ ವರದಿಯನ್ನ ಈಗ ಪ್ರೆಸೆಂಟ್ ಮಾಡೋದ್ರಲ್ಲಿ, ಆಕ್ಷನ್ ಮಾಡೋದ್ರಲ್ಲಿ ಯಾರು ಮಾಡೋದು ಬೇಡ ಅಂತ ಸಲಹೆ ಕೊಟ್ಟಿದ್ದಾರೆ. ನೀವು ಅವ್ರ ಹತ್ರನೇ ಮಾತಾಡಬೇಕು. ಸಲಹೆ ಕೊಟ್ಟಿದ್ದಾರೆ ಸರ್. ಸರ್ಕಾರದ ಭಾಗ ಆಗಿರೋದ್ರಿಂದ ಜನಗಣತಿ ಆದ್ರೆ ಜಾತಿ ಗಣತಿಗೆ ಮಾನ್ಯತೆ ಸಿಗಲ್ಲ, ಹಾಗೆ ಕಾಯ್ಬೇಕು ಅಂತ ಹೇಳಿ. ನಾನು ಪೇಪರ್ ನೋಡಿಲ್ಲ, ಅವ್ರ ವಿಚಾರ ಗೊತ್ತಿಲ್ಲ ನನಗೆ, ತಿಳ್ಕೊಳ್ತೀನಿ. ಸಿಎಂ ಇವತ್ತು ಸರ್ ರಾಯಚೂರಲ್ಲಿ ಹೇಳಿದ್ದಾರೆ, ನೆಕ್ಸ್ಟ್ ಕ್ಯಾಬಿನೆಟ್ ತರಲಿಕ್ಕೆ ಹೇಳಿದ್ದಾರೆ. ಮಹದೇವಪ್ಪನ ಸೂಚನೆ ಕೊಟ್ಟಿದ್ದಾರೆ, ಕ್ಯಾಬಿನೆಟ್ ಸಭೆಯಲ್ಲಿ ವರದಿ ಮಂಡಿಸಲಿಕ್ಕೆ ಹೇಳಿದ್ದೇವೆ ಅಂತ ಹೇಳಿದ್ದಾರೆ. ಅವ್ರಿಗೆ ಸೂಚನೆ ಕೊಟ್ಟಿರೋದು ನನಗೆ ಗೊತ್ತಿಲ್ಲ. ಕ್ಯಾಬಿನೆಟ್ ಬಂದಾಗ ನನಗೆ ಗೊತ್ತಾಗ್ತದೆ. ಅದಾದ್ಮೇಲೆ ಕ್ಯಾಬಿನೆಟ್ ಅವ್ರು ಚರ್ಚೆ ಮಾಡ್ತಾರೆ. ಥ್ಯಾಂಕ್ ಯು. ಅಧ್ಯಕ್ಷರಾಗಿ DCM ಆಗಿ ಕೇಳ್ತೀವಿ ಸರ್. ನಿಮ್ಮ ಒಪ್ಪಿಗೆ ಇದೆ ಅಂತ ಸರ್ ಪಕ್ಷದ ವತಿಯಿಂದ ಸರ್? ಪಾರ್ಟಿಲಿ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಜಾತಿ ಜನಗಣತಿ ಪರವಾಗಿದ್ದಾರೆ. ಅಲ್ಲಿ ತಮ್ಮ ಗಮನಕ್ಕೆ ಬಂದಿರ್ತದೆ, ತಾವು ಅದ್ರ ಬಗ್ಗೆ ಮಾಹಿತಿ ಮ್ಯಾನಿಫೆಸ್ಟೋ ಇದೆ ಅಂತ ಹೇಳ್ತಾ ಇದೀವಿ. ನೀನು ಬರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬ್ರದ್ದು ಪ್ರಣಾಳಿಕೆಯಲ್ಲಿ ಏನೇನು ಇದೆ ಅದನ್ನೆಲ್ಲ ನಾವು ಅಳವಡಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ. ಯಾವ ಬದಲಾವಣೆ ಇಲ್ಲ, ಯಾವ ಚರ್ಚೆನೂ ಇಲ್ಲ. ನಡೀರಿ, ಬೆಂಗಳೂರಿಗೆ ಬರ್ತಾರೆ, ಡೆಲ್ಲಿಗೆ ಬರ್ತಾರೆ. ನಾನು ಬಂದು ಕೆಲವು MLA ಭೇಟಿ ಮಾಡ್ತಾರೆ, ಕಾರ್ಯಕರ್ತರು ಭೇಟಿ ಮಾಡ್ತಾರೆ. ಡೆಲ್ಲಿಗೆ ಹೋಗ್ತಾರೆ, ಕಾರ್ಯಕರ್ತರು ಭೇಟಿ ಮಾಡ್ತಾರೆ. ನಮ್ಮವ್ರ ಅಧ್ಯಕ್ಷರಿದ್ದಾರೆ ಅಂತ ಭೇಟಿ ಮಾಡ್ತಾರೆ. ತಪ್ಪೇನಿದೆ? ನಡೀರಿ, ನೀವು ಹೋಗಿ ಭೇಟಿ ಮಾಡಿ. ಥ್ಯಾಂಕ್ ಯು, ನಮಸ್ಕಾರ. ಸಂದೇಶ